ದೇವ, ದೀನದಯಾನಿಧಿ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನೆಯಿಂದ ಪರಿತ್ಯಜಿಸಲ್ಪಟ್ಟಿದ್ದೇನೆ. ಸರ್ವರ ಸಮಕ್ಷ ದುಶ್ಯಾಸನದಿಂದ ಅಪಮಾನಿತಳಾಗಿದ್ದೇನೆ. ರಾಜನಗರವನ್ನು ತ್ಯಾಗ ಮಾಡಿ ಅನಾಥ ಬೀದ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆ ಅಲೆದದ್ದಾಯ್ತು. ಕದ್ದ ಕಳ್ಳರಂತೆ ತಲೆಮರೆಸಿಕೊಂಡು ಕೀಚಕನ ಭಂಗವನ್ನು ಸಹಿಸಿದ್ದೇನೆ. ಇನ್ನು 3 ದಿವಸವಾದರೂ ಸುಖವಾಗಿ ಕಾಲ ಕಳೆಯೋಣಂದರೆ ಈ ದ್ರೌಪದಿಯ ಹಣೆಯ ಬರಹದಲ್ಲಿ ಎಂತಹ ಕರುಣಾಕತೆ ಬರೆದಿರುವೆ ತಂದೆ. ಪ್ರಿಯತಮೇ ಪಾಂಚಾಲಿ, ಪ್ರಿಯತಮೇ ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ಕಡು ದುರತ್ತರವರನ್ನು ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ಕಡು ದುರತ್ತರವರನ್ನು ಎನ್ನೈರಿಗಳವರನ್ನು ಸಿಗಿನ ಮನದಿ. ಪ್ರಿಯತಮೇ ಸಿಗಿದವರ ಎದೆಯ ಬಗೆಯುತ್ತಲ ಹೃದಯ ಬಿಸಿರತ್ತದಲು ನಿನ್ನ ಮುಡಿಗಟ್ಟಿರುವೆನ. ಪಾಂಡವರ ಪತ್ನಿಯಂಜಲಿ ಶ್ರೀಧರೆಯೋಳ್, ಪಾಂಡವರ ಪತ್ನಿಯಂಜಲಿ ಶ್ರೀಧರೆಯೋಳ್, ಜಯ ನಾರಿಯಂತೆ ಶ್ರೀಧರೆಯೋಳ್, ಜಯ ನಾರಿಯಂತೆ ಶ್ರೀಧರೆಯೋಳ್. ಪ್ರಿಯತಮೇ ದೇವಿ, ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ಕಡು ದುರತ್ತರವರನ್ನು ಮನದಿ. ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ಕಡು ದುರತ್ತರವರನ್ನು ಒದಗುವೆನ ಮನದಿ. ಎನ್ನೈರಿಗಳವರನ್ನು ಸುಗಿಯುವೆನ ಮನದಿ. ಏಕೆ? ಏನಾಯಿತು? ನಿಷ್ಕಾರಣವಾಗಿ ಅಳುತ್ತಿರುವೆ ಏಕೆ ದೇವಿ? ಸ್ವಾಮಿ, ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳಿವಿಗೆ ಒಂದಲ್ಲ 10 ಕಾರಣಗಳುಂಟು. ನೀವು ಪುರುಷರು, ನಿಮಗೆ ಯಾರಾದರೂ ದಂಡಿಸಿದರೆ ಹೋಗಿ ಪ್ರತಿಕಾರ ಮಾಡುವಿರಿ. ಸ್ತ್ರೀಯರ ವಿಚಾರವು ಹಾಗಲ್ಲ ಸ್ವಾಮಿ. ಅನ್ನ ವಸ್ತ್ರಕ್ಕಾಗಿ ಪರರನ್ನೇ ಆಶ್ರಯಿಸಬೇಕು. ತಮ್ಮ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಸ್ತ್ರೀಯರಿಗೆ ಅನ್ಯರ ಆಶ್ರಯ ಬೇಕೇ ಬೇಕಲ್ಲವೇ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ಋಷಿಮುನಿಗಳ ಆಜ್ಞೆ. ಋಷಿಮುನಿಗಳ ಆಜ್ಞೆ, ಪತ್ನಿಯನ್ನು ದೂತರಲ್ಲಿ ಪಣವಾಗಿಟ್ಟ ಸೋಲುವಂತೆ ಋಷಿಗಳು ಆಜ್ಞೆ ಮಾಡಿದರಲ್ಲವೇ? ಆಹಾ, ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಅಂದಿನ ಒಂದು ದಿನದ ಅವಿವೇಕತನದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟದ್ದಲ್ಲ. ದೇವಿ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಳ್ಳಲಿಲ್ಲವೇ? ಆದದ್ದು ಹಾಗೆ ಹೋಯಿತು.
ಅದನ್ನು ಮರೆತು ಬಿಡು. ಈಗ ನಿನ್ನ ದುಃಖಿಸಲು ಕಾರಣವೇನೆಂದು ನನ್ನೊಡನೆ ತಿಳಿಸಬಾರದೆ ಪ್ರಿಯೆ? ತಿಳಿಸುವೆನು. ಅದರಿಂದಾಗಿ ಪ್ರಯೋಜನವೇನು? ಎಷ್ಟೇ ಆದರೂ ಅಣ್ಣನ ಆಜ್ಞಾಧಾರಕ. ಅಣ್ಣನ ಆಜ್ಞೆಯನ್ನು ಬಿಟ್ಟು ಬೇರೇನು ಮಾಡುವುದೇ? ಅದು ಅಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದ್ರೆ ಹೇಳುವಿನ ಕೇಳಿ. ಈ ದಿನ ಹಸ್ತನಾಂಬೆಯ ಮಂದಿರಕ್ಕೆ ದೇವಿಯ ಪೂಜೆಗೆಂದು ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿ ಬಂದಿದ್ದಳು. ಅವಳು ನನ್ನನ್ನು ನೋಡಿ ಪರಿಹಾಸ್ಯ ಮಾಡುತ್ತಾ, ನಿನ್ನ ಪತಿಗಳು 5 ವಾಸಕ್ಕಾಗಿ ಗ್ರಾಮವನ್ನು ಬೇಡಲು ಹೋಗಿದ್ದಾರೆ, ಇನ್ನೇನು ಸಂಧಿಯಾಗುವುದು, ಈಗಲಾದರೂ ಈ ಬಿಚ್ಚಿನ ಮುಡಿಯನ್ನು ಕಟ್ಟುವೆ ಇಲ್ಲವೆಂದು ಪರಿಹಾಸದ ಮಾತುಗಳಿಂದ ಕೊಂದಳು ಗೊತ್ತೇ? ಏನು? ದುರ್ಯೋಧನನೊಡನೆ ಪುನಿಗೆ ಸಂಧಿಗೆ ಪ್ರಯತ್ನ. ನನ್ನ ಸಂಧಿಗೂ ನಿಜವಾಯಿತು. ಯಾರು ಯಾರು ರಾಯಭಾರಕ್ಕೆ ಹೋಗಿರುವವರು? ಮತ್ತಿನ್ಯಾರು ಸ್ವಾಮಿ? ಶ್ರೀಕೃಷ್ಣ ಪರಮಾತ್ಮನಲ್ಲವೇ? ಗೋಪಿಕಾಂಗನಿರ ವಿಲಾಸ ವಿಭ್ರಮೆಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಈಗಾಗಬಹುದೆಂದು ಭಾವಿಸಿದ್ದೆನು. ಅದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಸರಿಯಾದ ಉತ್ತರವನ್ನೇ ಕೊಟ್ಟು ಬಂದೆ. ಏನೆಂದು? ನಿನ್ನ ಮುಡಿಯನ್ನು ಬಿಚ್ಚುವ ತನಕ ಈ ನನ್ನ ಮುಡಿಯನ್ನು ಕಟ್ಟುವುದೇ ಇಲ್ಲವೆಂದು. ಬಾಪು ಪಾಂಚಾಲಿ, ಬಾಪು. ಚಮತ್ಕಾರವಾದ ಉತ್ತರ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ಭಾವಿಸಿದ್ದೆನು. ಪ್ರಾಣೇಶ್ವರ, ಪ್ರಾಣಕಾಂತ, ನೆನಪಿದೆಯೇ? ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಆ ಕುರುಕುಲಾಂತಕ ಕಾಳರಾತ್ರಿ ಸಂಮೋಹಿಸಬಹುದೆಂದು ಒಂದೇ ಒಂದು ಬಾರಿ ತಮಗೆ ಹೇಳಿಲ್ಲವೇ? ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುವೆಯ ಪಾಂಚಾಲಿ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಏಡಿಯಲ್ಲ ಈ ಭೀಮಸೇನ. ಸಾಕು ಸುಮ್ಮನಿರಿ. ಹೇಳಿದಂತೆ ಮಾಡಿ ತೋರಿಸಬೇಕು. ಎಷ್ಟೇ ಆದ್ರೂ ಅಣ್ಣನ ಆಜ್ಞಾಧಾರಕರು. ಅಣ್ಣನ ಆಜ್ಞೆಯನ್ನು ಬಿಟ್ಟು ಬೇರೇನು ಮಾಡುವುದೇ ಇಲ್ಲವಲ್ಲ. ನನ್ನನ್ನು ಕೇಳಿಸಬೇಡ ದೇವಿ. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬಹು ಆತುರದಿಂದ ನಿರೀಕ್ಷಿಸುತ್ತಿರುವೆನು. ಧರ್ಮ ಪಾರಾಯಣನಾದ ಯುಧಿಷ್ಠಿರನು ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ ದೇವಿ, ಕ್ಷಮಿಸುವುದಿಲ್ಲ. ಧಿಕ್ಕರಿಸುವರ ಸೊಕ್ಕಡಗಿಸದೆ ಬಿಡುವೆನೆನ, ಧಿಕ್ಕರಿಸುವರ ಸೊಕ್ಕಡಗಿಸದೆ ಬಿಡುವೆನೆನ. ದುರಾಂಕಾರಿಗಳ ಧರ್ಮವ ಭೂಮಿಗೆ ತುಳಿಯುವೆನ, ದುರಾಂಕಾರಿಗಳ ಧರ್ಮವ ಭೂಮಿಗೆ ತುಳಿಯುವೆನ. ದುರಾಗ್ರದೊಳೆಂಬ ಶೌರ್ಯವನರಿಯದೆ, ದುರಾಗ್ರದೊಳೆಂಬ ಶೌರ್ಯವನರಿಯದೆ ಧಿಕ್ಕರಿಸುವರ ಸೊಕ್ಕಡಗಿಸದೆ ಬಿಡುವೆನೆನ. ದೇವಿ, ಕರೆಯಳು ಕುಂಕುಮಾರರ ಧರ್ಮವ ಅರಿಯದೆ ಜರಿದವರಾರಾದರು ಸರಿ. ಕರೆಯಳು ಕುಂತಿ ಕುಮಾರರ ಧರ್ಮವ ಅರಿಯದೆ ಜರಿದವರಾರಾದರು. ಸಿಗಿದವರ ಹೃದಯದ ಬಿಸಿ ರಕ್ತ ಹೊರತೆಗೆದು, ಸಿಗಿದವರ ಹೃದಯದ ಬಿಸಿ ರಕ್ತ ಹೊರತೆಗೆದು ನರಿನಾಯಿಯ ಸುಗಲೀಗ ಆನಂದ ಪಡಿಸುವೆ. ನರಿನಾಯಿಯ ಸುಗಲೀಗ ಆನಂದ ಪಡಿಸುವೆ. ಒಡ್ಡಂಡ ಪಾಂಡು ಕುಮಾರರ ನಿಂದಿಸಿ, ಒಡ್ಡಂಡ ಪಾಂಡು ಕುಮಾರರ ನಿಂದಿಸಿ ಧಿಕ್ಕರಿಸುವರ ಸೊಕ್ಕಡಿಗಿಸದೆ ಬಿಡುವೆನೆನ, ಧಿಕ್ಕರಿಸುವರ ಸೊಕ್ಕಡಿಗಿಸದೆ ಬಿಡುವೆನೆನ. ದುರಾಂಕಾರಿಗಳ ಧರ್ಮವ ಭೂಮಿಗೆ ತುಳಿಯುವೆನ, ದುರಾಂಕಾರಿಗಳ ಧರ್ಮವ ಭೂಮಿಗೆ ತುಳಿಯುವೆನ. ದುರಾಗ್ರದೊಳೆಂಬ ಶೌರ್ಯವನರಿಯದೆ, ದುರಾಗ್ರದೊಳೆಂಬ ಶೌರ್ಯವನರಿಯದೆ ಧಿಕ್ಕರಿಸುವರ ಸೊಕ್ಕಡಿಗಿಸದೆ ಬಿಡುವೆನೆನ. ನೋಡುವಣ್ಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು
ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಈ ಸಾರಿ ಆತನ ಕೋಪವನ್ನು ಸಮನಪಡಿಸಲು ನಿನ್ನ ಹೊರತು ಮತ್ತಾರೂ ಇಲ್ಲ. ಈ ಸಾರಿ ಭೀಮಸೇನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣರೆಂದು. ಅರ್ಜುನ, ಆ ಕೌರವರೊಡನೆ ಯುದ್ಧ ಮಾಡೋದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಸಮಾಧಾನಪಡಿಸುವುದು ನನಗೂ ಒಂದೊಂದು ಸಾರಿ ಸಾಧ್ಯವೆನಿಸುವುದು. ಪಾಂಚಾಲಿ ಸಹೋದರ, ಶಾಂತನಾಗು. ನನ್ನಲ್ಲಿ ಕೋಪವೇನು ಜಾ? ಸಮಾಚಾರವೇನು ಪಾಂಚಾಲಿ? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಸ್ವಾಮಿ, ಈ ನನ್ನ ಬೆರಗೋದಲು ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡುವುದು ತಮಗೆ ತಿಳಿಯದೆ? ಅಗ್ರಜ, ಸಮಯಕ್ಕೆ ಸರಿಯಾಗಿಯೇ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೆನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಹೀಗಲೇ ಹೇಳುವೆನು. ಈ ಸಂಧಿಯ ಸುದ್ದಿಯು ನಿಮಗೆ ಉಚಿತವಾಗಿ ಕಾಣಬಹುದು. ಅದಕ್ಕೆ ಅರ್ಜುನನು ಅನುಮೋದಿಸಬಹುದು. ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದೇ ಭಾವಿಸಿರುವೆನು. ದರಿದ್ರ ಭಿಕ್ಷಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ನಿಂತು ಸಂಧಿಯಾಚನೆ ಮಾಡಲು ಪಾಂಡುರಾಜನು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿರಬಹುದು. ಆದರೆ ಇನ್ನೊಂದು ಗಳಿಗೆಯೂ ನಾನು ಸಹಿಸತಕ್ಕವನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಕುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ನಿನಗೆ ಬರೀ ಘನಗುಣ ನಿಧಿ ಭೀಮಸೇನ ಅನುಜಾತನ ಸೈರಿಪುದು ಮನ ಸೈರಿಸಿ ಶಾಂತನಾಗೋ ಭೀಮಾ ಭೀಮಾ
ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ. ಶಾಂತನಾಗು. ಕೋಪ ಮಾಡಬೇಡ ಬಣ್ಣ. ಧರ್ಮರಾಜನು ನಮ್ಮೆಲ್ಲರಿಗೂ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಪಾಂಚಾಲಿ, ಸ್ವಾಮಿ, ಧರ್ಮಾಧರ್ಮ ಎಂದು ಹಂಬಲಿಸಿ ಕ್ಷತ್ರಿಯರ ಧರ್ಮವನ್ನು ಮರೆಯುವುದು ತಮ್ಮೆಲ್ಲರಿಗೂ ಉಚಿತವಲ್ಲವೇ? ಮಾನಿನಿ ಮನದ ವೇದನೆ ನೀಗಿಸೋ ಸಮಯವಿದೆಂದರಿದಯ ಕರುಣೆ ಮಾನಿನಿ ಮನದ ವೇದನೆ ಪಾಂಚಾಲಿ. ಸ್ವಾಮಿ, ಧರ್ಮಾಧರ್ಮ ಎಂದು ಹಂಬಲಿಸಿ ಕ್ಷತ್ರಿಯರ ಧರ್ಮವನ್ನು ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವಲ್ಲವೇ? ಯುದ್ಧದಷ್ಟೇ ಶಾಂತಿ ರಕ್ಷಣೆಯು ಕೂಡ ಕ್ಷತ್ರಿಯನ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನು ನೀನು ತಿಳಿದಿಲ್ಲ. ಅಭಿಮಾನಕ್ಕೆ ವಶರಾಗಿ ನಾವು ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಅಜ್ಞಾನಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ನಡೆಸುತ್ತಿರುವೆನು. ಸ್ವಾಮಿ, ಶಾಂತರಾಗಿ. ಮೊದಲೇ ವಾಸುದೇವನನ್ನು ಕಳುಹಿಸಿ ಇದು ಔತಣ ಕೂಟವಿಲ್ಲವೆಂದು ಅವರು ಪ್ರತಿನಿತ್ಯವೂ ಪರಿಹಾಸ್ಯ ಮಾಡುತ್ತಲೇ ಇದ್ದಾರೆ. ಆದರೆ ಇನ್ನು ಮುಂದೆ ಆ ನನ್ನ ವಾಸುದೇವನಿಗೆ ಅಪಮಾನವಾಗಬಾರದೆಂಬುದು ನನ್ನ ಚಿಂತೆ. ಏನೇ ಕೋಲಾಹಲ! ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧಿಯ ಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ಸಹೋದರರೇ, ನಿಮ್ಮ ಅಪೌರುಷವರ್ತಿಯ ಪುರಸ್ಕಾರ ನಿಮಗೆ ಇರಲಿ. ಪ್ರತಿಜ್ಞೆ ತಿಳಿಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಶಾಂತರಾಗಿ. ಸಭೆಯಿಂದ ವಾಸುದೇವನು ಈಗ ತಾನೇ ಬರುತ್ತಿದ್ದಾರೆ. ಅಲ್ಲಿ ನಡೆದ ವಿಚಾರವನ್ನು ಕೇಳಿ ತಮ್ಮ ಇಷ್ಟವನ್ನಂತೆ ಮಾಡಿ. ವಾಸುದೇವ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸುತ್ತಿದ್ದೆ. ವಿಜಯಶಾಲಿಗಳಾಗಿ ಪಾಂಡುಪುತ್ರರೇ. ಓದ ಕಾರ್ಯವೇನಾಯಿತು? ಓದುವನಾದು ಶ್ರೀಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿ ವಿಚಾರ ನಡೆಯಿತೆ ದೇವ. ಓಹೋ, ನಡೆಯಿತು ಧರ್ಮಪುತ್ರ. ಪಾಂಚಾಲಿ, ಇನ್ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರ ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಸ್ವಾಮಿ, ಏಕೆ ಇಷ್ಟೊಂದು ಆತುರ? ಅಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯೂ ಮುಗಿದು ಹೋಗುವುದು ದೇವಿ. ವಾಸುದೇವ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನು ತಡೆಯಲಾರ ರುಕ್ಮಿಣಿಪತಿ. ಈ ನಿನ್ನ ಸಮಸ್ಯೆಯ ಮಾತುಗಳು ನನಗೆ ಬೇಡ.
ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗಾಗಿ ಸಂಧಿಯಾಯಿತೆ. ನಾನು ಹೋದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸ ನೆಪದಲ್ಲಿ ಅರ್ಜುನನ ಬಲೆ ತೊಟ್ಟನು. ಈಗ ಸಂಧಿಯ ವಿಷಯದಲ್ಲಿ ನಮ್ಮೈವರಿಗೂ ಸೀರೆ ನುಡಿಸಲು ಅಪೇಕ್ಷಿಸುವೆಯ? ಯಾದವಾಗ್ರಣಿ, ಪಾಂಡು ಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶವೇಕೆ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ. ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಭೀಮನಿಗೆಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅದಕ್ಕೆ ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ದುರ್ಯೋಧನ ಆತನೂ ಸಹ. ಇನ್ನು ನನಗಿನ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿನ್ನ ಇಚ್ಛೆಯಾಗಿತ್ತು. ಅದನ್ನು ಸಾಧಿಸಿದೆ. ಸಾಧಿಸು, ಬಹಳ ಚೆನ್ನಾಗಿಯೇ ಸಾಧಿಸು ವಾಸುದೇವ. ಸಹೋದರರೇ, ನಿಮ್ಮ ಅಪೌಷವರ್ತಿನ ಪುರಸ್ಕಾರದ ಫಲವನ್ನು ನೀವೇ ಭುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ಸ್ವಾಮಿ, ನೀನು ನಿರಾಶಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದೆ ಬಿಡನು. ಭೀಮಸೇನ, ನಿಲ್ಲಯ್ಯ. ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಇಷ್ಟು ಕೋಪವಿಲ್ಲದಿದ್ದರೆ ಆ ರಕ್ಕಸ ಸ್ತ್ರೀಯನ್ನು ಆಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಕೃಷ್ಣ, ಸುಮ್ಮನೆ ನನ್ನ ಕಾಡಬೇಡ. ಈ ಸಂಧಿಯ ಸುದ್ದಿಯು ಒಪ್ಪಲಾಗದು. ನಿನಗೊಪ್ಪುವ ವಿಚಾರ ಬಂದಿರುವುದು. ಆ ದುರ್ಯೋಧನ ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳುಹಿಸಿರುವನು. ಏನು? ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿಯಾಗಿರಲಾರದು. ಹೇಳು, ಬೇಗ ಹೇಳು ಕೃಷ್ಣ. ಏನು ಆ ಸಂದೇಶ? ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿಯಲ್ಲಿ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸ್ಯವೇಕೆ ಕೃಷ್ಣ? ಇದು ಪರಿಹಾಸ್ಯವಲ್ಲವಯ್ಯ. ಮತ್ತೆ ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ಎಲ್ಲಿ? ನಿನ್ನ ಗದೆಯನ್ನು ಕ್ಷಣಕಾಲ ದೂರವಾಗಿಟ್ಟು ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನು ಆ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಹಾಗೆ ಆಗಲಿ. ಯಾಜ್ಞಸೇನಿ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ? ವಾಸುದೇವ, ತಮ್ಮ ಮಾತನ್ನು ಎಂದಾದರೂ ಮೀರಿದ್ದೇನೆ. ಹೇಳು ಅಣ್ಣ. ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರಕಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಪರಿಹಾಸ್ಯ ಮಾಡುತ್ತಿಲ್ಲ ತಾನೆ? ಇದು ಪರಿಹಾಸ್ಯವಲ್ಲ ಸಹೋದರಿ. ಶತ್ರುಗಳ ಎಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಅದರಂತೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ಎಂದು ನೋಡೋಣ. ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಹಾಗೆ ಆಗ. ವಾಸುದೇವ, ಆಹಾಹಾ, ಈಗ ನಿರ್ಭಯವಾಯಿತು. ಈಗೆಲ್ಲರೂ ಕೇಳಿರಿ. ಭೀಮಸೇನನನ್ನು ಬಂಧಿಸಿರುವ ಈ ಹಗ್ಗವು ಈ ದಿನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಹೇಳಿದೆ ಕೃಷ್ಣ? ಯಾರು ಈ ಕಾರ್ಯವನ್ನು ಮಾಡಿದವರು? ಈ ಹಗ್ಗದಿಂದ
ನಿನ್ನನ್ನು ಬಂಧಿಸಲೆತ್ತಿಸಿದರೆ ಯಾರು ಯಾರು ಆ ದುರಾತ್ಮನು? ಮತ್ತಿನ್ನಾರು ಭೀಮಸೇನ? ದುರಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು, ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನನು ಈ ಕಾರ್ಯ ಮಾಡಿದನು. ಇಂತಹ ಸಾಹಸ ಅವರಿಂದಲ್ಲದೆ ಮತ್ತಾರಿಂದ ಸಾಧ್ಯ? ಪಾಂಚಾಲಿ, ಬಿಚ್ಚು ನನ್ನ ಕರಗಳನ್ನು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು ಕುನ್ನಿ ಕೌರವನು ಈ ರೀತಿ ಅಪಮಾನಪಡಿಸಿದನೆ. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರ? ಸಹನೆಯಿಂದ ಹೇಳಿ ಕಳಿಸಿದ ಸಂದೇಶವನ್ನು ತಿರಸ್ಕರಿಸಿ ಪಾಂಡವರ ರಾಯಭಾರಿಯನ್ನು ಬಂಧಿಸಲೆತ್ತಿಸಿದ ಆ ಕುನ್ನಿ ಕೌರವನಿಗೆ ನನ್ನ ಶತಾಧಿಕ ಧಿಕ್ಕಾರವಿರಲಿ. ಇನ್ನು ರಣರಂಗವನ್ನು ಪ್ರವೇಶಿಸಿ ಆ ಕುರುನಂದನರಿಗೆ ತಕ್ಕ ಪಾಠವನ್ನು ಕಲಿಸುವುದೊಂದೇ ನಮಗುಳಿದಿರುವ ಉತ್ತರ. ಅರ್ಜುನ, ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನ ನಿಮ್ಮ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ದುಡುಕುತ್ತ ನೋಡಿದ ಕೌರವನು ಹಿಡಿಂಬಾಪತಿಯೇಗೆ ಕಡೆಗೂ ಯುದ್ಧವ ಕೈವೇ ಕೊಡೆ ನಾನು ರಾಜ. ಹೌದು, ಕಡೆಗೂ ಯುದ್ಧವ ಕೈವೇ ಕೊಡೆ ನಾನು ರಾಜ. ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಕೊಡೆನು. ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಂದ. ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಂದ. ದುಡುಕುತ್ತ ನುಡಿದ ಕೌರವನು ಹಿಡಿಂಬಾಪತಿಯೇ ಕಡೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜ್ಯ. 5 ಮಾರು ಭೂಮಿಯನ್ನು ಕೊಡಲು ಅವನು ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರರಥಿಕರ ಘೋಷದಲ್ಲಿ ಎಂದು ನುಡಿದೇ ಬಿಟ್ಟ. ಧರ್ಮನಂದನ, ವಾಸುದೇವ, ಈ ಸಂದೇಶಕ್ಕೆ ನಿನ್ನ ಉತ್ತರ? ಕೃಷ್ಣ ಈ ಘನಪಾಪ ಸಮರ ಪ್ರಳಯದಾಗ ಮಹಾಕ್ರಾಂತಿ ಅಶಾಂತಿಯ ಮಾನದಗಲ ಧರ್ಮ ಹತನ ಕೃಷ್ಣ. ಧರ್ಮನಂದನ, ಕೊನೆಗೂ ಯುದ್ಧವೇ ಪ್ರಾರಂಭವಾಯಿತೆ. ಕರ್ಮದ ಹಾದಿಗೆ ಕರ್ಮದ ಗಣೆನು ಅಂತರದಲ್ಲಿದ್ದವ ನೀನಯ್ಯ. ಎಲ್ಲ ಕರದಿಳಿದವ ನೀನಯ್ಯ. ಕರ್ಮದ ಹಾದಿಗೆ ಕರ್ಮದ ಕಡಲು
ಧರ್ಮನಂದನ, ಈ ಸಂದೇಶಕ್ಕಾಗಿ ನಮಗೆ ಉಳಿದಿರುವ ಒಂದೇ ಉತ್ತರ, ಅದು ಯುದ್ಧ. ವಾಸುದೇವ, ನೀನೇ ತಿಳಿದಿರುವೆ, ನಾನೇ ಯುದ್ಧವನ್ನು ಎಂದೂ ಅಪೇಕ್ಷೆ ಪಟ್ಟವನಲ್ಲವೆಂದು. ಸಂಧಿಗಾಗಿ ಸಕಲ ಪ್ರಯತ್ನವನ್ನು ನಡೆಸಬಲ್ಲೆಂದು. ಇನ್ನು ಮುಂದೆ ನಿಮ್ಮ ಮುಂದೆ ಇನ್ನು ಇಚ್ಛೆ ಇದ್ದಂತೆ ಮಾಡ ಮುಕುಂದ. ದೇವಿ, ಬೇಗ ಬಿಚ್ಚು ಬಾ ದೇವಿ ನನ್ನ ಕರಗಳನ್ನು. ನಿನ್ನ 13 ವರ್ಷಗಳ ಹೃದಯ ದಾವಾಗ್ನಿಯು ದಮನವಾಗುವ ಕಾಲ ಸನ್ನಿಹಿತವಾಗಿರುವುದು. ಬೇಗ ಬಿಚ್ಚು ಬಾ ದೇವಿ, ಬೇಗ ಬಾ ಬಿಚ್ಚು ಈ ನನ್ನ ಕರಗಳನ್ನು. ಅಗ್ರಜ, ನೀನಾದರೂ ಬಿಚ್ಚಬಾರದೆ ನನ್ನ ಕರಗಳನ್ನು. ಧನಂಜಯ, ಸವ್ಯಸಾಚಿ, ನೀನಾದರೂ ಬಿಚ್ಚಬಾರದೆ ನನ್ನ ಕರಗಳನ್ನು. ಮಾಧವ, ನೀನಾದರೂ ಬಿಚ್ಚು ಈ ನನ್ನ ಕರಗಳನ್ನು. ನಿನ್ನ ಕರಗಳನ್ನು ನಾನು ಬಿಚ್ಚಬೇಕೆ? ಬಿಚ್ಚಬಾರದೇಕೆ? ನನ್ನಿಂದ ಬಿಚ್ಚಲು ಸಾಧ್ಯವೇ? ಪ್ರಯತ್ನಿಸು. ಆಗಬಹುದು. ಏಕೆ ಏಕೆ ಕೃಷ್ಣ ಈ ಪರಿಹಾಸ್ಯದ ನಗು? ಏನು, ನೀವ್ಯಾರೂ ಬಿಚ್ಚುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಚ್ಚಿಕೊಳ್ಳುವೆನು.
ಕ್ರೋಧವೆಂಬ ಜ್ವಾಲೆಯು ಆ ಕೌರವರ ಕುನ್ನಿಗಳ ಪಾಲಿಗೆ ಪ್ರಳಯಾಗ್ನಿಯಂತೆರಗಿ ಕುರು ಮಹಾಸಮರಾಂಗಣವನ್ನು ಘೋರ ಸ್ಮಶಾನವಾಗಿಸುವುದು ಶತಸಿದ್ಧ. ಧರ್ಮದ್ರೋಹಿಗಳ ಕಬ್ಬಿದ್ದೆಯ ಮೆಟ್ಟಿ ತರಗೆಲ್ಲ ನಾವೇ ಅಧಿಗಳು ನೆಲೆಯುತ್ತಿರುವ ಕುರುಕುಲದ ನಾಶ ಖಂಡಿತ. ಧರಣಿ ರಾಜ್ಯ ಸಂಪದ ಮದದಿಂದ ಸುಮಕೋಮಲ ಕೃಷ್ಣಯನ್ನು ನೋಡಿ ಕೈ ತೋರಿ ತೊಡೆ ತಟ್ಟಿ ಕರೆತ ಆ ದುರೋತ್ಮನನು ಧರ್ಮ ದುರಂದರ ಬಹುಬಲ ಪರಿವರ್ತಿತ ಚಂಡಗದಾದಂಡದಿಂದ ಭಗ್ನಗೊಳಿಸುವೆನು ಸುಯೋಧನನ ತೊಡೆಯ ಉಗ್ರರಣಾಂಗಣದೋ. ಅಂದು ದುರ್ಯೋಧನನ ಒಡ್ಡೋಲಗದಲ್ಲಿ ನಮ್ಮ ದುರ್ದೈವವು ಕ್ರೌರ್ಯದ ಪರಮಾವಧಿಯನ್ನು ಮುಟ್ಟಿದಾಗ ದುಷ್ಟ ದುಸ್ಸಾಹಸದಿಂದ ಅಪಮಾನಿತರಾಗಿ ಕಣ್ಣೀರಿಡುತ್ತಾ ಮುಕ್ತ ಕೇಶರಾಶಿಯಾಗಿ ನಿಂತಿದ್ದ ಈ ದೃಪದ ರಾಜ ನಂದಿನಿಯ ಸಮ್ಮುಖದಲ್ಲಿ ಅಂದು ಪ್ರತಿಜ್ಞೆ ಮಾಡಿದ್ದೆನು. ಇಂದು ಯುದ್ಧ ಸನ್ನದ್ಧನಾಗುವ ಮೊದಲು ಪುನಃ ಪ್ರತಿಜ್ಞೆ ಮಾಡುತ್ತಿರುವೆನು. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೆ ನಿಜವಾದರೆ ವೀರಮಾತೆ ಕುಂತಿದೇವಿಯ ಸ್ತನಪಾನ ಮಾಡಿದ್ದೆ ಸತ್ಯವಾದರೆ ನಾಳಿನ ಯುದ್ಧದಲ್ಲಿ ದುರ್ಯೋಧನನ 99 ಮಂದಿ ಸಹೋದರರನ್ನು ಸಮೂಲನವಾಗಿ ನಾಶ ಮಾಡಿ ದುಷ್ಟ ದುಸ್ಯಾಸನ ವಕ್ಷಸ್ಥಲವನ್ನು ಬಗೆದು ಅವನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಡುಮುಡಿಯನ್ನು ಕಟ್ಟುವೆನು. ನಂತರ ಆ ದರ್ಪಿತ ದುರ್ಯೋಧನನ ತೊಡೆಯನ್ನು ಈ ನನ್ನ ಘನಗದ ದಂಡದಿಂದ ಮುರಿದು ಅವನ ರಾಜ ಕಿರೀಟವನ್ನ ಈ ನನ್ನ ಹೆಳಗಾಲಿನಿಂದ ಹೊತ್ತು 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 ಪುಡಿ ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ವಾಸುದೇವ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಸಪ್ತಾಸ್ವರತಮಹಾರೂಢಂ ಪ್ರಚಂಡಂ ಕಶ್ಯಪಾಜ್ವಂ ಶ್ವೇತಪದ್ಮದಳದೇವಂ ತೆಂ ಸೂರ್ಯಂ ಪ್ರಣಮಾಮ್ಯಮಂ ಪ್ರಣಮಾಮ್ಯಮಂ. ಏ ಭಗವಾನ್ ಭಾಸ್ಕರ, ಅರಿಯಲಾಗದ ಘೋರ ದೇಹದಾಭಿಗ ಮುಳುಗಿದೆ ಭಾಸ್ಕರ. ಅರಿಯಲಾಗದ ಘೋರ ದೇಹದಾಭಿಗ ಮುಳುಗಿದೆ ಮನದಿ ಮೂಡಿದ ಅಂಧಕಾರವ. ಹೇ ಭಗವಾನ್ ಭಾಸ್ಕರ, ಮನದಿ ಮೂಡಿದ ಅಂಧಕಾರ ಬೆಳಗಿಸಿಂದು ಭಾಸ್ಕರ. ಅರಿಯಲಾಗದ ಘೋರ ಸಂದೇಹ. ಹೇ ಭಗವಾನ್ ಭಾಸ್ಕರ, ಸೂರ್ಯನಾರಾಯಣ, ಬಂಧು ಬಾಂಧವರೆಂಬ ಪಾಶಕ್ಕೆ
ಇಂದು ಸಿಲುಕಿ ನೊಂದೆ ನಾನು. ಹೇ ಭಗವಾನ್ ಭಾಸ್ಕರ, ಬಂಧು ಬಾಂಧವರೆಂಬ ಪಾಸಕ್ಕೆ ಇಂದು ಸಿಲುಕಿ ನೊಂದೆ ನಾನು. ನೀಗಿಸೋ ಸೋದರಯ ಗೈಯದೆ. ಹೇ ಭಗವಾನ್ ಭಾಸ್ಕರ, ನೀಗಿಸೋ ಸೋದರಯ ಗೈಯದೆ. ಶಾಂತಿ ನೀಡೋ ಶ್ಯಾಮಲಾಂಗ. ಶಾಂತಿ ನೀಡೋ ಶ್ಯಾಮಲಾಂಗ. ಅಲಿಯಲಾಗದ ಘೋರ ದೇಹದ ಬಿಗ ಮುಳುಗಿದೆ. ಮನದಿ ಮೂಡಿದ ಅಂಧಕಾರವ. ಹೇ ಭಗವಾನ್ ಭಾಸ್ಕರ, ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ. ಅರಿಯಲಾಗದ ತೋರ ಸಂದೇಹ ಭಾಸ್ಕರ. ಭಾಸ್ಕರ ಭಾಸ್ಕರ. ಏ ಭಗವಾನ್ ಭಾಸ್ಕರ, ಈ ಸೃಷ್ಟಿಯ ಮೊದಲಿನಿಂದಲೂ ಈ ಜಗತ್ತನ್ನು ಬೆಳಗುತ್ತಿರುವೆ. ಖಂಡಿತವಾಗಿಯೂ ನೀನು ನನ್ನ ಜನ್ಮದ ರಹಸ್ಯವನ್ನು ತಿಳಿದಿರಲೇಬೇಕು. ಅಂಧಕಾರದ ಸಂದೇಹದಿಂದ ನನ್ನನ್ನು ಉದ್ಧಾರ ಮಾಡು ದೇವ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಕರ್ಣ, ಮಗು ಕರ್ಣ. ಕಂದ, ಯಾರು ತಾಯಿ ನೀನು? ನನ್ನ ಏಕಾಗ್ರತೆಯನ್ನು ಏತಕ್ಕಾಗಿ ಭಂಗಪಡಿಸಿದೆ ತಾಯಿ? ಮಗು, ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿಯಾದ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿಸಿದ ಸ್ತ್ರೀ ನಾನು. ನಿರ್ಭಾಗ್ಯನಾದ ನನ್ನನ್ನು ಕುಂತಿ ಎಂದು ಕರೆಯುವರು ಕರ್ಣ. ಕುಂತಿ, ನನ್ನ ಕಡುವ ಹಿರಿಯಾದ ಅರ್ಜುನನ ತಾಯಿ ಕುಂತಿ, ನನ್ನ ಎತ್ತ ಮಾತಿ ಕುಂತಿ. ಅಮ್ಮ, ಹೀಗೋ ನಮಸ್ಕರಿಸುವೆನು ತಾಯಿ, ನಮಸ್ಕಾರ. ಕೀರ್ತಿಶಾಲಿ ಆಗಪ್ಪ.
ಜನಿಸಿದ ಕ್ಷಣ ಕರುಣೆ ತೋರೆದು ಜನಿಸಿದ ಕ್ಷಣ ಕರುಣೆ ತೋರೆದು ಜನಿಸಿದ ಕ್ಷಣ ಕರುಣೆ ತೋರೆದು ನದಿಯೊಳೆ ಸೇದು ಅತ್ಯಾಗೈಯಲು ಜನಿಸಿದ ಕ್ಷಣ ಕರುಣೆ ತೋರೆದು ನದಿಯೊಳೆ ಸೇದು ಅತ್ಯಾಗೈಯಲು ಕಂದನೆ ನಿನಗೆ ಕಂದನೆ ನಿನಗೆ ನಾನು ಗೈದ ಪರಾದ ನಾನು ಗೈದ ಪರಾದ ಅಮ್ಮ ಅಮ್ಮ ನದಿಯುಳ್ಳೇಕೆ ಹೋಗಿದೆ ಮಾತೆಯೇ ಮಮತೆಯೇ ನದಿಯುಳ್ಳೇಕೆ ಹೋಗಿದೆ ಅಮ್ಮ ಅಮ್ಮ ಭಾಗ್ಯನಂತೆ ನಾನು ಬಾಲ್ಯದಿಂದಲೇ ಅಲೆಯಲೋ ಅಮ್ಮ ಮಂದ ಭಾಗ್ಯನಂತೆ ನಾನು ಬಾಲ್ಯದಿಂದಲೇ ಅಲೆಯಲೋ ತನೆಂಬಲಿದನೆಯಳು ಸಿಲುಕಿ ಬಾಳಲು ತನೆಂಬಲಿದನೆಯಳು ಸಿಲುಕಿ ಬಾಳಲು ಹಡೆದ ಜನನಿ ಜಲಕರಾರೋ ಅಂದು ಕಂಬಲಿಗರೆದೇನೋ ಹಡೆದ ಜನನಿ ಜಲಕರಾರೋ ಅಂದು ಕಂಬಲಿಗರೆದೇನೋ ಅಂದು ಕಂಬಲಿಗರೆದೇನೋ ಅಮ್ಮ ಅಮ್ಮ ನದಿಯೊಳಗೆ ಹೋಗಿದೆ ಮಾತೆಯೇ ಮಮತೆಯೇ ನದಿಯೊಳಗೆ ಹೋಗಿದೆ ಅಮ್ಮ ಎಂಥ ಕೀರ್ತಿ ಎಂಬನಲ್ಲದು. ನಾನು ಹುಟ್ಟಿದ ಕೂಡಲೆಲ್ಲಲ್ಲೂ ಗಂಗಾ ನದಿಯಲ್ಲಿ ತೇಲಿ ಬಿಸಾಡಲು
ನಾನು ಮಾಡಿದ ಅಂಥ ಅಪರಾಧವಾದರೂ ಏನು ತಾಯಿ? ಅಲ್ಲಿಯ ಜಲಚರ ಪ್ರಾಣಿಗಳು ಕೂಡ ಈ ಪಾಪಿ ಕರ್ಣನ ದೇಹವನ್ನು ತಿಲ್ಲದೆ ಬಿಟ್ಟವು. ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕುತ್ತಿರು. ಅಮ್ಮ, ಹೀಗಿರುವಾಗ ಎಲ್ಲರೂ ನನ್ನನ್ನು ಸೂತ ಪುತ್ರ ನೀಚ ಈಲ ಕಳೆದವಲ್ಲದೆ ಆಳುತ್ತಲೇ ಇದ್ದಾಗ ಅಮ್ಮ, ಅದನ್ನೆಲ್ಲ ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದ್ದು ನೀನು ಏಕೆ ತಾನೇ ಸುಮ್ಮನೆ ಅಂತ? ಏಕೆ ತಾನೇ ಸುಮ್ಮನಾದೆ? ಹೋಗಲಿ ಬಿಡು, ನೀನು ನನ್ನ ಹೆತ್ತ ಮಾತೆ, ನೀನು ದೈವಕ್ಕೆ ಸಮನಾದವಳು. ನಿನ್ನ ಮನಸ್ಸನ್ನು ಲೋಹಿಸಿದರೆ ನಾನು ಪರಮ ಪಾಪಿಯಾಗುವೆ. ಇಷ್ಟು ದಿನಗಳ ಮೇಲಾದರಂತೂ ಈ ಮಗನ ನೆನಪು ಬಂದಿತ್ತಲ್ಲ, ಕರುಣೆಯನ್ನು ತೋರಿದೆಯಲ್ಲ. ಈ ಉಪಕಾರದ ಭಾರವನ್ನು ಈ ಜನ್ಮದಲ್ಲಿ ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? ಜೀ
ಎಲ್ಲ ಮಾತನಾಡಬೇಡ. ಮೊದಲೇ ನೊಂದು ಹೋಗಿರುವ ನನ್ನ ಹೃದಯಗಳಿಗೆ ನಿನ್ನ ಮಾತುಗಳು ಶೂಲನಂತೆ ಹಿರಿಯುತ್ತಿರುವುದು. ಕಂದ, ನನ್ನ ಹೃದಯವನ್ನು ಪರರು ಅಲಿಯಲಾರರು ಮಗನೇ. ನೀನು ಬದುಕಿರುವ ವಿಚಾರವೇ ತಿಳಿದಿರಲಿಲ್ಲ. ವಾಸುದೇವನಿಂದ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿದು ನಿನ್ನನ್ನು ನೋಡಬೇಕೆಂದು ಓಡೋಡಿ ಬಂದಿದ್ದೇನೆ. ಅಂದು ನಾನು ಬಾಲ್ಯದಲ್ಲಿ ಮಾಡಿರುವ ಒಂದೇ ಒಂದು ಸಣ್ಣ ತಪ್ಪಿಗಾಗಿ ನೀನದೆಷ್ಟೊಂದು ನೆಂದೆಯೋ ಬೆಂದೆಯೋ ಆ ಪರಮಾತ್ಮನಿಗೆ ಗೊತ್ತು. ದಯಮಾಡಿ ನನ್ನ ಅಪರಾಧವನ್ನು ಕ್ಷಮಿಸಿಬಿಡಪ್ಪ. ಅಮ್ಮ, ಪೂಜ್ಯಳಾದ ನೀನು ಹೀಗೆಲ್ಲ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಷ್ಠಿರವಲ್ಲ. ನಾನು ಹತಭಾಗ್ಯ ತಾಯಿ. ಈ ನನ್ನ ಕರ್ಮಕ್ಕೆ ನೀನೇನು ಮಾಡುವೆ? ಈ ನಿನ್ನ ಪವಿತ್ರವಾದ ಪಾದ ಸೇವೆಗಳನ್ನು ಮಾಡುತ್ತಿರುವ ಆ ನಿನ್ನ ಪಾಂಡವರಲ್ಲವೇ ಕೃತ್ಯಶಾಲಿಗಳು? ಅಂತ ಭಾಗ್ಯ ಈ ಪಾಪಿ ದೇಹಕ್ಕೆ ಎಲ್ಲಿಂದ ಬರುವುದು ತಾಯಿ? ಎಲ್ಲಿಂದ? ಕುಮಾರ, ಅಬ್ಬ, ಆದದ್ದು ಆಗಿ ಹೋಯಿತು. ಈಗಲಾದರೂ ನಿನ್ನ ಸಹೋದರೊಡನೆ ಸೇರಿ ನೀನು ಸೌಖ್ಯವಾಗಿ ಬಾಳು. ಆದರೆ ಆ ಕೌರವರೊಡನೆ ಸೇರಿ ನೀನು ಅವರಿಗೆ ಕೇಡನ್ನು ಮಾತ್ರ ಹಾರಿಸಬೇಡ. ಸೌಭಾತ್ರ ದಾನ ಮಾಡಪ್ಪ. ಜನನೇ, ಇದೊಂದು ಮಾತನ್ನು ಮಾತ್ರ ನೀನು ಕೇಳಬೇಡ. ನಾನು ಜೀವಿಸಿರುವ ತನಕ ಸ್ವಾಮಿದ್ರೋಹವನ್ನು ಮಾತ್ರ ನಾನು ಮಾಡಲಾರೆನು ತಾಯಿ. ಕುಮಾರ, ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿದ್ದೇನೆ. ಅಮ್ಮ, ದಯಮಾಡಿ ನಿನ್ನ ಸಹೋದರಲ್ಲೂ ವೈರತ್ವವನ್ನು ಕಳೆದು ಬಿಡಪ್ಪ. ಕಳೆದು ಬಿಡು ಅಮ್ಮ. ನೀನು ವೀರಮಾತೆ, ನೀನೇ ಹೇಳು. ಪೊರೆದಾತನು ನನ್ನನ್ನೇ ನಂಬಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕೆಂದು ಈ ಮಹಾಯುದ್ಧವನ್ನು ಹೂಡಿರುವಾಗ ಇಂಥ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದಿರಿ ನಾನು ಕೊಲೆಪಾತಕಿಗಿಂತಲೂ ಕಡಿಯಾಗುವುದಿಲ್ಲವೇ ತಾಯಿ? ಕಡಿಯಾಗುವುದಿಲ್ಲವೇ? ಇದರಿಂದ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳರು. ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಎಲ್ಲೆಲ್ಲಿಯೂ ಅಪಮಾನಿತರಾಗಿ ಈ ಪಾಪಿ ಕರುಳಲ್ಲೆಲ್ಲೂ ತೆಪ್ಪಿಸಿ ತಲೆಬಾಗಿಸಿ ತೆಪ್ಪಿಸರಿ ಜನರಿ. ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ನನಗೆ ಹಿತಬೋಧನೆಯನ್ನು ನೀಡು ತಾಯಿ. ಕುಮಾರ್, ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರಲ್ಲವೇ? ನೀವು 6 ಜನರು ಸೇರಿ ರಾಜ್ಯ ಭಾರ ಮಾಡುವುದನ್ನು ಹೆತ್ತ ತಾಯಿಯಾದ ನಾನು ನೋಡಿ ಸಂತೋಷ ಪಡಬಾರದೆ? ಹೇಳು ಕಂದ. ಅಮ್ಮ, ಇದುವರೆವಿಗೂ ಆ ಸಹೋದರರ ಭಾವನೆಯೇ ನನಗಿರಲಿಲ್ಲವಲ್ಲ. ಕುಮಾರ, ಇದು ನನ್ನ ತಪ್ಪೆ ತಾಯಿ, ಇದು ನನ್ನ ತಪ್ಪೆ. ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಅಭಯವನ್ನು ಇಟ್ಟಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿ ಬಂತಮ್ಮ? ಬಿಡು ನಿನ್ನ ವ್ಯಥೆಯನ್ನು. ನಿಶ್ಚಯ ಕಂದ. ಲೋಕೈಕ ವೀರನಾದ ನೀನು ಆ ಕೌರವರೊಡನೆ ಸೇರಿ ಪಾಂಡವರ ಮೇಲೆ ಯುದ್ಧವನ್ನೇ ಮಾಡಬೇಕೆಂದಿರುವಾಗ ನಾನು ಹೇಗೆ ತಾನೇ ಇರಲಿ? ಹೋಗಲಿ, ಯುದ್ಧದಲ್ಲಿ ಆದರೂ ಒಂದೇ ಒಂದು ಬಾರಿ ಪರನ್ಮುಖನಾಗಿ ಬಿಡು ಮಗನೇ. ಜನನಿ, ಈ ಕರ್ಣನು ಅಂತ ನೀಚನಲ್ಲ. ಪೌರುಷವರ ತನಕ ಯುದ್ಧ ಮಾಡಿ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೇ ನಿನ್ನ ಸಹಿತ ಈ ಕುಲ ಈಲೆಲ್ಲ ದೂಡಿ ಬಿಟ್ಟಿದ್ದಾಗ ಮನ್ನಣೆಯಿಂದ ಸಾಕಿ ಸಲಹಿ ಈ ಅಂಗರಾಜ್ಯಕ್ಕೆ ಪಟ್ಟಾಭಿಷಕ್ತನನ್ನಾಗಿ ಮಾಡಿದನಲ್ಲವೇ? ತನ್ನ ಪ್ರಾಣದ ಹೃದಯದ ಸಕನಂತೆ ನನ್ನನ್ನೇ ಈ ಮಹಾಯುದ್ಧದ ಆಧಾರ ಸ್ತಂಭವೆಂದು ನಂಬಿರುವಾಗ
ಇಂಥ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ಧರ್ಮವೇ ತಾಯಿ. ಸರ್ವತಾ ಆಗಲಾರದು. ನಾನು ಪರಾನ್ಮುಖನಾಗಲಾರೆ ಜನನಿ, ನಾನು ಪರಾನ್ಮುಖನಾಗಲಾರೆ. ಹೋಗಲಿ ಬಿಡಪ್ಪ, ನಿನ್ನ ಮನಸ್ಸನ್ನು ಹೆಚ್ಚಿಗೆ ನೋಯಿಸಲಾರೆ. ಯುದ್ಧರಂಗದಲ್ಲಿ ಆದರೂ ಪಾಂಡವರು ಸಿಕ್ಕಿದರೆ ಅವರನ್ನು ಕೊಲ್ಲದೆ ದಯಮಾಡಿ ಅವರನ್ನಾದರೂ ಉಳಿಸಿಕೊಡುಕೊಂಡು. ಅಮ್ಮ ಅಮ್ಮ, ಆ ಪಾಂಡವರೆಂದರೆ ನಿನಗೆ ಎಷ್ಟೊಂದು ಮಮತೆ ತಾಯಿ, ಎಷ್ಟೊಂದು ಮಮತೆ. ಏಕಮ್ಮ, ಏಕೆ? ನಾನು ನಿನ್ನ ಮಗನಲ್ಲವೇ ತಾಯಿ. ಆಗಬಹುದು, ಆಗಬಹುದು. ಯಾರನ್ನಾದರೂ ಉಳಿಸುವೆನು, ಆದರೆ ಆ ನನ್ನ ಪರಮ ವೈರಿಯಾದ ಅರ್ಜುನನನ್ನು ಏಕಪ್ಪ, ಏಕೆ? ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರುವುದು. ಆ ಅರ್ಜುನನಿಂದ ನಾನೇ ಮೃತನಾದ. ನನ್ನಿಂದ ಆ ಅರ್ಜುನನೇ ಮೃತನಾದರೂ ನಿನಗೈವರು ಮಕ್ಕಳು ಉಳಿದೇ ಉಳಿವರು ತಾಯಿ, ನೀನೆಂದು ಚಿಂತಿಸಬೇಡ. ಹೋಗಲಿ ಬಿಡಪ್ಪ, ಈ ನಿನ್ನ ಮನಸ್ಸನ್ನು ನಾನು ಹೆಚ್ಚಿಗೆ ನೋಯಿಸಲಾರೆ. ಕಡೆಯದಾಗಿ ನನ್ನದೊಂದೇ ಒಂದು ಮಾತನ್ನಾದರೂ ನೀನು ನಡೆಸಿಕೊಡುವೆಯಾ ಮಗನೇ? ಅಮ್ಮ, ಅದೇನು ತಿಳಿಸು. ಸತ್ಯವಾಗಿ ಅಮ್ಮ, ನಿನ್ನ ಮಾತನ್ನು ನಡೆಸಲಾರದ ಕಡುಪಾಪಿ ಎಂದು ನನ್ನನ್ನು ಭಾವಿಸಿರುವ ಕೇಳುತ್ತಾಯಿ. ಜನನಿ ನಿನ್ನ ಮಗನಿವನೋ ಉಸಿಯಾಡುವನೇನು, ಜನನಿ ನಿನ್ನ ಮಗನಿವನೋ ಉಸಿಯಾಡುವನೇನು, ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಭಾಸ್ಕರನು. ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಭಾಸ್ಕರನು. ಎಂತಾದರೂ ಸರಿಯೇ ನಡೆಯಿಸುವೆನು ನಿನ್ನ ನುಡಿಯ. ನಿಜವೇ ಮಗನೇ? ಹೌದು ತಾಯಿ, ಹೌದು. ಎಂತಾದರೂ ಸರಿಯೇ ನಡೆಯಿಸುವೆನು ನಿನ್ನ ನುಡಿಯ. ಧರ್ಮಜಾಣೆ ಧರ್ಮಜನಾಣೆ, ನಿನ್ನೆ ಪಾದ ಕಮಲದಾಳೆ ಜನನೀ. ಅದೇನು ತಿಳಿಸು, ಸತ್ಯವಾಗಿಯೂ ನಡೆಸಿಕೊಡುವೆನು. ತೊಟ್ಟ ಬಾಣವ ತೊಡೆದಿರು ರಣದಿ ಕಟ್ಟ ಕಡೆಯ ತನಕ ಮುಗಿದು ಬೇಡಿದು ಮನ್ನಿಸಿ ಮಾತೆ ನೀನೆ ಪ್ರಾಣ ಫಲಕ. ತೊಟ್ಟ ಬಾಣವ ತೊಡೆದಿರು ರಣದಿ ಕಟ್ಟ ಕಡೆಯ ತನಕ ಮುಗಿದು ಬೇಡಿದು ಮನ್ನಿಸಿ ಮಾತೆ ನೀನೆ ಪ್ರಾಣ ಫಲಕ. ಸಹಜಾತರಂ ಪುರಿಯೈ ಕುವರ, ಸಹಜಾತರಂ ಪುರಿಯೈ ಕುವರ.
ಯುದ್ಧರಂಗದಲ್ಲಿ ಮಾತ್ರ ದೊಡ್ಡ ಮಾನವನು ಪುನಃ ತೊಡಬೇಡ ಕರ್ಣ. ಎಂತ ಮಾತನ್ನು ಕೇಳಿಬಿಟ್ಟು ತಾಯಿ, ಎಂತ ಮಾತನ್ನು ಕೇಳಿಬಿಟ್ಟು. ದುರ್ಯೋಧನ ಈಗಲೀಗಲೇನು ಕೆಟ್ಟು ಅಷ್ಟದಿಕ್ಪಾಲಕರ ಮನುಮನುಗಳ ಸೂರ್ಯ ಚಂದ್ರಾದಿಗಳ ನೀವೇ ನನ್ನ ಸ್ವಾಮಿ ಕೌರವೇಶ್ವರನನ್ನು ಕಾಪಾಡಬೇಕು. ಅಮ್ಮ ಅಮ್ಮ, ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ. ಅಮ್ಮ, ಸತ್ಯ ಸಾಕ್ಷಿ ಧರ್ಮಗಳನ್ನ ಬಿಡನಲ್ಲೇ. ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡನಲ್ಲೇ. ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯನು ಜನನೀ. ಜನನೀ ಅಮ್ಮ, ಸಂದೇಹವ ಬಿಡು, ಸಂದೇಹವ ಬಿಡು. ಈ ಕರ್ಣನ ಬಾಧೆಯ ಕೇಳಮ್ಮ, ಸಂದೇಹವ ಬಿಡು. ಅಮ್ಮ, ಜನನೀ ನಿನ್ನ ದುರದೃಷ್ಟಕ್ಕೆ ವಿದುರನು ತನ್ನ ಬಿಲ್ಲನ್ನು ಮುರಿದು ಬಿಸಾಡುದು. ಈಗ ನನ್ನ ಹೆತ್ತು ತಾಯಿಯಾದ ಕುಂತಿ ದೇವಿಯನ್ನು ತೊಟ್ಟು ಮಾಡುವನ್ನು ತುಡಬೇಡವೆಂದು ವಾಗ್ದಾನ ಕೊಡುವುದು. ಆಗಲಿ, ದೈವ ಪ್ರಪಂಚ ಕಾಲ ಎಲ್ಲವೂ ಸಂಚು ಮಾಡುತ್ತಿರು, ಮಾಡಲಿ. ಪೌರುಷವರ ತನಕ ಯುದ್ಧ ಮಾಡಿ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ಬಿಡು. ಅಮ್ಮ, ಈ ಯುದ್ಧದಲ್ಲಿ ನಮಗಂತೂ ಜಯವಿಲ್ಲ. ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ, ಹೋಗಿ ಬಾ. ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ಅಲ್ಲವೇ ಮಗನೇ? ಹೋಗಿ ಬರಲಿ. ಅಮ್ಮ, ಅಮ್ಮ, ಹೀಗೆ ಬಾ. ಹೇಳು ಕಂದ,
ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುವೆ ತಾಯಿ. ಸತ್ಯವಾಗಿ ನೆರವೇರಿಸಿಕೊಡುತ್ತೇನೆ. ಹೇಳು ಮಗನೇ. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ಯಾರಲ್ಲಿಯೂ ನನ್ನ ಮಗನೆಂಬ ವಿಚಾರವನ್ನು ತಿಳಿಸಿಕೊಡು. ದೈವವಶಾತ್ ನಾನೇನಾದರೂ ನಾಳಿನ ಯುದ್ಧದಲ್ಲಿ ಮೃತನಾದರೆ ಸತ್ಯಸುಂದರಲಾದ ಧರ್ಮರಾಯನ ಕೈಯಿಂದ ನನ್ನ ಉತ್ತರ ಕ್ರಿಯಾದಿಯನ್ನು ಮಾಡಿಸಿಕೊಡಬೇಕೆಂದು ಬೇಡಿಕೊಳ್ಳುವೆ. ಕುಮಾರ, ಎಂತಹ ಸಂಕಟಗಳಿಂದ ಹಾಳು ಸಾಮ್ರಾಜ್ಯ ಉಳಿಯುವುದೇ ಆದರೆ ಅಂತಹ ಸಾಮ್ರಾಜ್ಯವು ಈ ಪ್ರಪಂಚದಲ್ಲಿ ಇಲ್ಲದಂತೆ ಹಾಳಾಗಿ ಹೋಗುವುದು. ಅಮ್ಮ, ಅಮ್ಮ, ಕುಮಾರ, ಅಮ್ಮ. ಅರಿತವರ ವಿಧಿಲಿಲ್ಲ ಮಾಯೆಯ ಬಲವರಾರಿಯರೋ ಹರಿಯಲ ಸಾಧ್ಯ ಅರಿತವರಾರ ವಿಧಿಲಿಲ್ಲ ಮಾಯೆಯ ಬಲ್ಲವರಾರಿಯರೋ ಯೇ ದೇವ ಹರಿಯಲ ಸಾಧ್ಯವೋ. ಅರಿತವರಾರ ವಿಧಿಲಿಲ್ಲ ಮಾಯೆಯ ಬಲ್ಲವರಾರಿಯರೋ ಓ ದೇವ ಹರಿಯಲ ಸಾಧ್ಯವೋ. ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿಗರೆ ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿಗರೆ ಹೋಗದಿದ್ದರು ಸರಿ ಏ ವಿಧಿ ಏ ವಿಧಿ ಭೋಗವಿದ್ದರು ಸರಿ ಭಾಗ್ಯವಿದ್ದರು ಸರಿ ಭೋಗವಿದ್ದರು ಸರಿ ಭಾಗ್ಯವಿದ್ದರು ಸರಿ ನೀನಾಡಿಸಿದಂತೆ ಆಡಲೇಬೇಕು. ನೀನಾಡಿಸಿದಂತೆ ಆಡಲೇಬೇಕು. ಆಡಿಸಿ ನೀನವರ ನೋಡಿ ನಗಬೇಕು. ಆಡಿಸಿ
ನಿನವರ ನೀ ನೋಡಿ ನಗಬೇಕು. ಅರಿತವರಾರ